ನಮಸ್ಕಾರ ಬಂಧುಗಳೇ. ನಾವು ನಮ್ಮ ಭವಿಷ್ಯದ ಬಗ್ಗೆ ತಿಳಿಯುವಂತಹ ಕುತೂಹಲದಲ್ಲಿದ್ದೇವೆ. ಪ್ರತಿಯೊಬ್ಬ ಮನುಷ್ಯನಿಗೂ ತಮ್ಮ ಮುಂದಿನ ಜೀವನ ಹೇಗಿರುತ್ತದೆ ಎಂದು ತಿಳಿಯುವಂತಹ ಕುತೂಹಲ. ಏನು ಮಾಡಿದರೆ ನಾನು ಜೀವನದಲ್ಲಿ ಮುಂದುವರಿಯಲು ಸಾಧ್ಯ? ಹೇಗಿದ್ದಾಗ ನಾನು ಜೀವನದಲ್ಲಿ ಅಭಿವೃದ್ಧಿಯಾಗುತ್ತೇನೆ? ನನಗೆ ಏನ್ ಯಾವ ರೀತಿಯಲ್ಲಿ ನನ್ನ ಸಾಲಗಳನ್ನು ತೀರಿಸಲು ಸಾಧ್ಯ? ಯಾವ ರೀತಿ ನಾನು ಬದುಕಿನ ಬಂಡಿಯನ್ನು ಮುಂದೆ ಎಳೆಯಲು ಸಾಧ್ಯ? ಯಾವ ರೀತಿಯಲ್ಲಿ ನಾನು ಯಶಸ್ವಿಯಾಗುತ್ತೇನೆ? ಯಾವ ಕೆಲಸ ಮಾಡಿದರೆ ನಾನು ಅಭಿವೃದ್ಧಿಯಾಗುತ್ತೇನೆ? ಯಾವ ರೀತಿಯ ಕೆಲಸಗಳಿಂದ ನನಗೆ ಲಾಭ ಬರುತ್ತದೆ? ನನ್ನ ವ್ಯಾಪಾರ ಸರಿಯಾಗಿ ನಡೀತದೆ? ಮುಂತಾದ ಆಲೋಚನೆಗಳು ಅವರವರ ಮನಸ್ಸಿಗೆ ತಕ್ಕಂತೆ ಬರ್ತಾ ಇರುತ್ತೆ. ಅಂಥ ವಿಚಾರಗಳು ಪರಿಹರಿಸಿಕೊಳ್ಳುವಂತಹ ಒಂದು ವಿಧಾನ ಎಂದರೆ ಅದೇ ಜ್ಯೋತಿಷ್ಯ. ಅದರಲ್ಲೂ ಹಸ್ತರೇಖಾ ಸಾಮುದ್ರಿಕ ಶಾಸ್ತ್ರ ಅಂದರೆ ಅದು ಒಂದು ನಿಮ್ಮ ಹಣೆ ಬರಹವನ್ನು ಕೈಯಲ್ಲಿ ಬರೆದಿದೆ ಎಂಬುದನ್ನು ತಿಳಿಸುತ್ತೆ. ನಿಮ್ಮ ಹಣೆಯಲ್ಲಿ ಏನು ಬರೆದಿದೆಯೋ, ನಿಮ್ಮ ಹಣೆ ಬರಹ ಏನಿದೆಯೋ ಅದರ ಪ್ರತಿರೂಪವೇ ನಿಮ್ಮ ಹಸ್ತದಲ್ಲಿರುತ್ತದೆ ಎಂದು ಹೇಳ್ತಾರೆ. ಅಂತಹ ವಿಚಾರಗಳ ಬಗ್ಗೆ ಸಂಶೋಧನೆಗಳನ್ನು ಮಾಡಿ ತಿಳಿದುಕೊಂಡಂತಹ BM ಫ್ಯೂಚರಾಲಜಿ ರಿಸರ್ಚ್ ಸೆಂಟರ್ನವರು ಹಲವಾರು ವಿಚಾರಗಳನ್ನು ತಿಳಿಸುತ್ತಾ ಬಂದಿದ್ದಾರೆ. ಇವತ್ತು ಸಹ ಅಂತಹ ಮತ್ತೊಂದು ವಿಚಾರವನ್ನು ನಿಮ್ಮ ಜೊತೆ ಹಂಚಿಕೊಳ್ಳಲು ನಾನು ರೆಡಿಯಾಗಿ ಬಂದಿದ್ದೇನೆ. ನಿಮ್ಮ ಜೀವನದಲ್ಲಿ ಆಕಸ್ಮಿಕವಾಗಿ ಹಣಕಾಸು ಯಾವ ರೀತಿ ಬರುತ್ತದೆ? ಆಕಸ್ಮಿಕವಾಗಿ ನಿಮ್ಮ ಜೀವನ ಅಭಿವೃದ್ಧಿಯಾಗುವುದು ಹೇಗೆ? ಹಾಗೆಯೇ ರೋಗ ರುಜಿನಗಳು, ಜೀವನದಲ್ಲಿ ಬರುವಂಥ ಕಷ್ಟ ನಷ್ಟಗಳು, ಅಪಘಾತಗಳು ಮುಂತಾದ ವಿಚಾರಗಳನ್ನು ತಿಳಿಯುವಂಥ ಸುಲಭವಾದ ದಾರಿ ಯಾವುದು ಎಂಬುದನ್ನು ತಿಳಿಸಿಕೊಡುವುದೇ ಇಂದಿನ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ವಿವರಿಸುವುದಕ್ಕಿಂತ ಮೊದಲು ತಿಳಿಯಲು ನಿಮ್ಮ ಹಸ್ತ ನೀವೇ ನೋಡಿ, ಕೈಯಲ್ಲದು ನಿಮ್ಮ ಜೀವನ. ಎಲ್ಲರಿಗೂ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲಿಗೆ ಸ್ವಾಗತ. ಇಂದು ನಾವು ಹಲವು ರೇಖೆಗಳು ಹಸ್ತದಲ್ಲಿದೆ. ಅಂಥ ರೇಖೆಗಳಲ್ಲಿ ಯಾವ ರೇಖೆ ನಮಗೆ ಮುಖ್ಯ ಅಂತ ಕೇಳಿದರೆ ಎಲ್ಲ ರೇಖೆಯೂ ಮುಖ್ಯವೇ. ಅಂದರೆ ಪ್ರತಿಯೊಂದು ರೇಖೆಯು ಅದರದೇ ಆದ ಸೂಚನೆಗಳನ್ನು ನಮಗೆ ಕೊಡುತ್ತಾ ಹೋಗುತ್ತದೆ. ಅಂದರೆ ಸಾಮಾನ್ಯ ಜನರು ಏನು ಹೇಳ್ತಾರೆ, ಹಸ್ತದಲ್ಲಿ ನಂದು ಒಂದು ರೇಖೆ ಸರಿಯಾಗಿದ್ದರೆ, ನನ್ನ ಆಯುಷ ರೇಖೆ ಚೆನ್ನಾಗಿದ್ದರೆ ನಾನು ಸುಖವಾಗಿರುತ್ತೇನೆ, ಆರೋಗ್ಯವಾಗಿರುತ್ತೇನೆ ತಿಳ್ಕೊಂಡಿರುತ್ತಾರೆ. ಆದರೆ ಆ ರೀತಿ ಇರುವುದಿಲ್ಲ. ಒಂದೊಂದು ರೇಖೆಗೂ ಒಂದೊಂದು ಸಂಬಂಧ ಇರುತ್ತದೆ. ನೋಡಿ, ಈ ಆಯುಷ ರೇಖೆಗೂ, ಈ ಜ್ಞಾನ ರೇಖೆಗೂ, ಈ ಹೃದಯ ರೇಖೆಗೂ ಸಂಬಂಧ ಇರುತ್ತದೆ. ಅದೇ ರೀತಿ ಇಲ್ಲಿ ಬರುವಂಥ ಬುಧ ರೇಖೆಗೂ ಸಂಬಂಧವಿರುತ್ತದೆ. ಆದುದರಿಂದ ಪ್ರತಿಯೊಂದು ರೇಖೆಗಳ ಬಗ್ಗೆಯೂ ತಿಳಿದುಕೊಂಡಾಗ ಮಾತ್ರ ನಾವು ಸರಿಯಾದ ರೀತಿಯಲ್ಲಿ ನಮ್ಮ ಭವಿಷ್ಯವನ್ನು ತಿಳಿದುಕೊಳ್ಳಲು ಸಾಧ್ಯ ಎಂಬುದನ್ನು ಅರ್ಥ ಮಾಡಿಕೊಂಡಿರಬೇಕು. ಆದುದರಿಂದ ನೀವೇನು ಮಾಡಬೇಕು, ಪ್ರತಿಯೊಂದು ವಿಡಿಯೋವನ್ನು ನೋಡಬೇಕು. ಪ್ರತಿಯೊಂದು ವಿಡಿಯೋದಲ್ಲಿ ಏನು ಹೇಳುತ್ತೇನೆ, ಯಾವ ರೀತಿ ಹೇಳಿದ್ದೇನೆ ಎಂಬುದನ್ನು ಅರ್ಥ ಮಾಡಿಕೊಳ್ಬೇಕು. ಅಂತಹ ಅರ್ಥ ಮಾಡಿಕೊಳ್ಬೇಕಾದ್ರೆ ನೀವಿನ್ನೂ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಅದೇ ರೀತಿ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರುವುದರಿಂದ ನೀವು ಎಲ್ಲ ವಿಡಿಯೋಗಳನ್ನು ನೋಡಿ ಹೆಚ್ಚು ವಿಷಯಗಳನ್ನು ತಿಳಿದುಕೊಂಡು ನಿಮ್ಮ ಜೀವನದಲ್ಲಿ ಏನೇನು ನಡೆಯುತ್ತದೆ, ಅದಕ್ಕೆ ಏನು ವ್ಯವಸ್ಥೆ ಮಾಡ್ಕೋಬೇಕು ಅಂತ ತಿಳ್ಕೊಂಡು ಜೀವನದಲ್ಲಿ ಸುಖ, ಸಂತೋಷ, ಅಭಿವೃದ್ಧಿಯನ್ನು ಕಾಣುತ್ತೀರಿ. ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ತುಂಬ ಜನರು ತಮ್ಮ ಭವಿಷ್ಯವನ್ನು ತಿಳಿಯುವಂತಹ ಕುತೂಹಲದಿಂದ ನಮಗೆ ಕೇಳ್ತಿದ್ದಾರೆ, ಯಾರನ್ನು ಎಲ್ಲಿ ಹೇಗೆ ಭೇಟಿ ಹೋಗಬೇಕಂತ. ನಿಮಗೆ ಅಂತಹ ಕುತೂಹಲ, ನಂಬಿಕೆ ಇದ್ದರೆ ನೀವು ಇದರಲ್ಲಿ ಕೊಟ್ಟಿರುವಂಥ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ. ಹಾಯ್ ಅಂತ ಕಳಿಸಿ, ಎಸ್ ಅಂತ ಕಳಿಸಿ, ಅಥವಾ ನನ್ನ ಭವಿಷ್ಯ ತಿಳಿಯಬೇಕು ಅಂತ ಕಳಿಸಿ. ಏನು ಮಾಡಿದರೆ ನಿಮ್ಮ ಭವಿಷ್ಯವನ್ನು ನೀವು ಮನೆಯಲ್ಲೇ ಕುಳಿತು ತಿಳಿದುಕೊಳ್ಳಲು ಸಾಧ್ಯ ಎಂಬುದನ್ನು ತಿಳಿಸುತ್ತೇವೆ. ನೀವು ಅದರಂತೆ ಮಾಡಿದರೆ ನಿಮ್ಮ ಭವಿಷ್ಯವನ್ನು ನೀವು ಮನೆಯಲ್ಲೇ ಕುಳಿತು ತಿಳಿದುಕೊಂಡು ನಿಮ್ಮ ಜೀವನದಲ್ಲಿ ಏನು ನಡೆಯಬಹುದು ಎಂಬುದನ್ನು
ತಿಳಿದುಕೊಂಡು ಜೀವನವನ್ನು ಆ ರೀತಿಯಲ್ಲಿ ಸಿದ್ಧ ಮಾಡಿಕೊಂಡು ವ್ಯವಸ್ಥೆ ಮಾಡಿಕೊಂಡ್ರೆ ನೀವು ಜೀವನದಲ್ಲಿ ಸಂತೋಷವಾಗಿರಬಹುದು. ಈಗ ನೋಡಿ, ಹಲವು ವಿಚಾರಗಳನ್ನು ನಾವು ಹೇಳ್ತಾ ಹೋಗ್ತೇವೆ. ಈಗ ಇಂದು ನೋಡಿ, ಇದು ಆಯುಷ ರೇಖೆ. ಈ ಆಯುಷ ರೇಖೆಯ ಬಗ್ಗೆ ಹೇಳೋದಾದರೆ, ಆಯುಷ ರೇಖೆ ಇದು ಯಾವುದೇ ವ್ಯಕ್ತಿಯ ಚಟುವಟಿಕೆಗಳು. ಈ ಆಯುಷ ರೇಖೆ ಹೆಂಗಿರ್ತಾರೆ, ಚಟುವಟಿಕೆಗಳು, ಆಮೇಲೆ ಅವರ ಜೀವನದಲ್ಲಿ ಅಭಿವೃದ್ಧಿ ಆಗುವಂತಹ ರೀತಿ, ಅದೇ ರೀತಿ ಆರೋಗ್ಯ, ರೋಗ, ಯಾವ ರೋಗ ಬರ್ಬೋದು, ಯಾವ ರೀತಿಯ ರೋಗ ಬಂದರೆ ಆಪರೇಷನ್ ಆಗುತ್ತದ, ಆಕ್ಸಿಡೆಂಟ್ ಆಗುತ್ತದ, ಎಷ್ಟು ಸಮಯ ಬದುಕಿರುವಂಥ ವಯಸ್ಸು ಎಷ್ಟುವರೆಗೆ ಬದುಕಿರುತ್ತೇವೆ ಎಂಬುದೆಲ್ಲವನ್ನು ನಾವು ಇದರಿಂದ ತಿಳಿಯುತ್ತೇವೆ. ಅಂದರೆ ನಮ್ಮ ಅಭಿವೃದ್ಧಿಯನ್ನು ತಿಳಿಬೇಕಾದರೆ ನಾವು ಇದರಲ್ಲಿ ಹೀಗೆ ಮೇಲಕ್ಕೆ ಹೋಗಿರುವಂತಹ ರೇಖೆಗಳನ್ನು ನೋಡಬೇಕು. ಮೇಲಕ್ಕೆ ಈ ರೀತಿ ಮೇಲಕ್ಕೆ ಹೋಗಿದ್ದರೆ ಅವರಿಗೆ ಆ ಸಮಯದಲ್ಲಿ ಇದು ವಯಸ್ಸನ್ನು ಲೆಕ್ಕ ಹಾಕಿ ಸುಮಾರು 85 ವಯಸ್ಸನ್ನು ಇಲ್ಲಿಂದ ಇಲ್ಲಿಗೆ ನಾವು ಲೆಕ್ಕ ಹಾಕ್ತೀವಿ. ಹಾಗೆ ವಯಸ್ಸನ್ನು ಲೆಕ್ಕ ಹಾಕಿ ಇಡೀ ರೇಖೆ ಯಾವುದಿದೆ, ಯಾವ ವಯಸ್ಸಿನಲ್ಲಿ ಬಂದಿದೆ ಎಂಬುದನ್ನು ಲೆಕ್ಕ ಹಾಕಿ ಆ ವಯಸ್ಸಿನಲ್ಲಿ ಅವರು ಜೀವನದಲ್ಲಿ ಅಭಿವೃದ್ಧಿ ಆಗುತ್ತಾರೆ. ಅವರಿಗೆ ಯಾವುದೋ ಒಂದು ವ್ಯವಸಾಯ, ಯಾರೋ ಒಂದು ಉದ್ಯೋಗವನ್ನು ಹಿಡಿದಿದ್ದಾರೆ, ಆ ಉದ್ಯೋಗದಲ್ಲಿ ಅವರು ಸಕ್ಸಸ್ ಆಗುತ್ತಾರೆ. ಅವರ ಜೀವನದಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಇಲ್ಲಿದೆ ಎಂಬುದನ್ನು ತಿಳ್ಕೋಬೇಕು. ಅಂದರೆ ಯಾವುದೇ ರೇಖೆ ಮೇಲಕ್ಕೆ ಹೋಗಿದ್ದರೆ ಅವರ ಜೀವನದಲ್ಲಿ ಅಭಿವೃದ್ಧಿ ಇರುವುದನ್ನು ಸೂಚಿಸುತ್ತದೆ. ಹಾಗೆ ನೋಡಿ, ಈ ರೇಖೆ ಈಗ ಸರಿಯಾಗಿದ್ದರೆ, ಸರಿಯಾಗಿ ಎದ್ದು ಕಾಣುವಂತಿದ್ದರೆ ಅವರು ದೈಹಿಕವಾಗಿ ಹೆಚ್ಚು ಶಕ್ತಿವಂತರಾಗಿರುತ್ತಾರೆ, ಆರೋಗ್ಯವಂತರಾಗಿರುತ್ತಾರೆ. ಇದು ಎದ್ದು ಕಾಣುವಂತಿರಬೇಕು, ಹೆಚ್ಚು ಅಗಲವೂ ಇರಬಾರದು, ಆದರೆ ನೋಡುವಾಗ ಹಸ್ತದಲ್ಲಿ ಎದ್ದು ಕಾಣಿಸುವಂತಿರಬೇಕು. ಹಾಗಿದ್ದಾಗ ಆ ವ್ಯಕ್ತಿ ಎಲ್ಲ ರೀತಿಯಲ್ಲೂ ಆರೋಗ್ಯವಂತರಾಗಿರುತ್ತಾರೆ ಎಂದು ತಿಳಿಯಬಹುದು. ಒಂದು ವೇಳೆ ಇದು ಉದ್ದ ಕಡಿಮೆ, ಕೆಲವರು ಹಸ್ತದಲ್ಲಿ ನೋಡ್ತೀವಿ ನಾವು ಉದ್ದ ಕಡಿಮೆ ಇರುತ್ತದೆ, ಉದ್ದ ಕಡಿಮೆ ಆಗಿರುತ್ತಲ್ಲ, ಕೆಲವರು ಇಲ್ಲಿ ತನಕನೇ ಇರುತ್ತೆ ಅದು. ಹಾಗೆ ಉದ್ದ ಕಡಿಮೆ ಇದ್ದಾಗ ಆ ವ್ಯಕ್ತಿ ದೈಹಿಕವಾಗಿ ರೋಗ ಬರುವ ಸಾಧ್ಯತೆ ಇದೆ, ದೈಹಿಕವಾಗಿ ಆರೋಗ್ಯ ಕೆಡುವಂತಹ ಸಾಧ್ಯತೆಗಳು ಹೆಚ್ಚು ಎಂಬುದನ್ನು ತಿಳಿಯಬೇಕು. ಆದರೂ ಅವರು ಆರೋಗ್ಯವನ್ನು ಮತ್ತೆ ಮರಳಿ ಪಡೆಯುತ್ತಾರೆ. ಆದರೆ ಆ ಟೈಮಲ್ಲಿ ಇದು ಎಲ್ಲಿಂದ ಎಲ್ಲಿವರೆಗಿದೆಯೋ ಅಲ್ಲಿವರೆಗೆ ಅವರು ಆರೋಗ್ಯವಾಗಿರುತ್ತಾರೆ. ಆಮೇಲೆ ಆರೋಗ್ಯ ಕೆಡುತ್ತದೆ, ಆಮೇಲೆ ಆರೋಗ್ಯವನ್ನು ರಿಕವರಿ ಮಾಡಿಕೊಂಡು ಮುಂದುವರಿಯುತ್ತಾರೆ. ಅದೇ ರೀತಿ ನೋಡಿ, ಡೊಂಕಾಗಿದ್ದರೆ ಕೆಲವರ ಹಸ್ತದಲ್ಲಿ ಇದು ಡೊಂಕಾಗಿ ಕಾಣುತ್ತೆ. ಹೀಗೆ ಡೊಂಕಾಗಿದ್ದರೆ ಇವರು ಬುದ್ಧಿಶಕ್ತಿ, ಇವರು ಡೊಂಕಾಗಿದ್ದರೆ ಅವರು ಶ್ರಮಕ ಜೀವಿ, ಅವರು ಶ್ರಮಪಟ್ಟು ಕೆಲಸ ಮಾಡುತ್ತಾರೆ. ಯಾವುದೇ ಒಂದು ಉದ್ಯೋಗವನ್ನು ಶ್ರಮಪಟ್ಟು ಮಾಡಿ ಹಣವನ್ನು ಸಂಪಾದನೆ ಮಾಡ್ತಾರೆ ಎಂಬುದು ಡೊಂಕಾಗಿದ್ದಾಗ ತಿಳಿಯುವಂಥದ್ದು. ಈಗ ಈ ರೇಖೆ ಮೊದಲು ಹೇಳಿದೆ ಸಣ್ಣದಕ್ಕಿದ್ದರೆ ಅವರು ಹೆಚ್ಚಿನ, ಅಂದರೆ ತೆಳ್ಳಗಿದ್ದಾಗ, ಈ ರೇಖೆ ತೆಳ್ಳಗಿದ್ದಾಗ, ಒಂದೇ ರೇಖೆಯಾಗಿ ತೆಳ್ಳಗಿದ್ದಾಗ ಅವರು ಬುದ್ಧಿವಂತರಾಗಿರ್ತಾರೆ, ಹೆಚ್ಚು ಬುದ್ಧಿಶಕ್ತಿಯಿಂದ ಅವರು ಕೆಲಸಗಳನ್ನು ಮಾಡುತ್ತಾರೆ. ಹಾಗೆ ಅವರು ಹೆಚ್ಚು ಉತ್ಸಾಹಶಾಲಿಗಳಾಗಿ ಉತ್ಸಾಹದಿಂದ ಕೆಲಸವನ್ನು ಮಾಡುತ್ತಾರೆ ಎಂದು ತಿಳಿಯಬೇಕು. ಸರಪಳಿ ಅಂತ ಇರುತ್ತೆ, ಕೆಲವರ ಹಸ್ತದಲ್ಲಿ ಇಲ್ಲಿ ಸರಪಳಿ ಅಂತ ಇರುತ್ತೆ. ಹೀಗೆ ಈಗ ಸರಪಳಿ ಅಂತಿದ್ದರೆ ಅಂತಹ ವ್ಯಕ್ತಿ ಆಯುಷ ರೇಖೆಯ ಸರಪಳಿ ಅಂತಿದ್ದರೆ ಅಂದರೆ ಅವರು ರೋಗ ಕಾಡುವ ಸಾಧ್ಯತೆ ಹೆಚ್ಚಾಗಿದೆ ಎಂದು ತಿಳಿಯಬಹುದು. ರೋಗ ಕಾಡುವ ಸಾಧ್ಯತೆ ಹೆಚ್ಚಾಗಿದೆ ಎಂದು ತಿಳಿಯಬಹುದು. ಇನ್ನೊಂದು ವೇಳೆ ಅವರ ಹಸ್ತದಲ್ಲಿ ಸರಪಳಿ ಅಲ್ಲ, ಈಗ ಇದರಲ್ಲಿ ದೀಪ ನೋಡಿ, ಇಂಥ ದೀಪ ಚಿಹ್ನೆ ಇದ್ದರೆ, ಹಸ್ತದಲ್ಲಿ ಈ ಥರ ದೀಪದ ಚಿಹ್ನೆ ಇದ್ದರೆ
ಆಕ್ಸಿಡೆಂಟ್ ಆಗುವಂತಹ ಆಸ್ಪತ್ರೆಯಲ್ಲಿದ್ದು ಹೆಚ್ಚಿನ ದಿನ ಚಿಕಿತ್ಸೆ ಪಡೆಯಬೇಕಾಗುವಂತಹ ಸಮಯ ಅದು ಎಂದು ತಿಳಿಯಬೇಕು. ದೀಪ ಇದ್ದಂತಹ ಆ ವಯಸ್ಸನ್ನು ಲೆಕ್ಕ ಹಾಕಿ ಆ ವಯಸ್ಸಿನಲ್ಲಿ ಆಕ್ಸಿಡೆಂಟ್ ಆಗ್ಬೋದು, ಅಥವಾ ದೈಹಿಕವಾಗಿ ಯಾವುದಾದರೂ ರೋಗ ಕಾಣಿಸಿಕೊಂಡು ಆಸ್ಪತ್ರೆಯಲ್ಲಿ ಬಹಳ ದಿನಗಳಿರಬೇಕಾದಂತಹ ಸಾಧ್ಯತೆಯ ಸೂಚನೆ ಎಂದು ತಿಳಿಯಬೇಕು. ಹಾಗೇ ನೋಡಿ, ಒಂದು ವೇಳೆ ಈ ರೇಖೆಗಳು ಕಟ್ಟಾಗಿದ್ದರೆ ಈಗ ಕಟ್ಟಾಗಿರುತ್ತೆ ನೋಡಿ, ಹಿಂಗೆ ಕಟ್ಟಾಗಿ ನೋಡಿ ಹೀಗಿರುತ್ತೆ. ಕಟ್ಟಾಗಿದ್ದರೆ ಅದು ಆಕ್ಸಿಡೆಂಟ್ ಆಗುವಂಥ ಸಾಧ್ಯತೆ, ಅಪಘಾತವಾಗುವಂಥ ಸಾಧ್ಯತೆ, ಮರದ ಮೇಲಿಂದ ಬೀಳ್ಬೋದು, ಎತ್ತರದ ಸ್ಥಳದಿಂದ ಕೆಳಗೆ ಬೀಳಬಹುದು, ಅಥವಾ ರಸ್ತೆಯಲ್ಲಿ ಹೋಗುವಾಗ ಆಕ್ಸಿಡೆಂಟ್ ಆಗ್ಬೋದು ಅಂತ ಯಾವುದಾದ್ರೂ ಆಕ್ಸಿಡೆಂಟಲ್ಲಿ ಸಿಕ್ಕಿಕೊಳ್ಳುವಂತಹ ಸಾಧ್ಯತೆ ಇದೆ ಎಂಬುದು ಅದರ ಈ ರೇಖೆಯ ಸೂಚನೆಯಾಗಿದೆ. ಈಗ ನೋಡಿ, ಈ ರೀತಿ ಇದ್ದಾಗ ನೋಡಿ, ಕಟ್ಟಾಗಿದ್ದು ಈ ರೀತಿ ಇದ್ದಾಗ, ಯಾಕೆ ಇದು ಮತ್ತೆ ಬೆಳೆದಿದೆ, ಹೀಗೆ ಬೆಳೆದಿದೆಯಲ್ಲ, ಈ ರೀತಿಯ ಬೆಳೆದಿದ್ದಾಗ ಅವರು ಎಂತಹ ಪರಿಸ್ಥಿತಿಯಲ್ಲೂ, ಎಂತಹ ಅಪಘಾತವಾದರೂ, ಎಂತಹ ರೋಗ ಬಂದರೂ ಅವರು ಆ ಟೈಮಿನಲ್ಲಿ ಸುಧಾರಿಸಿಕೊಂಡು ಮೊದಲಿನಕ್ಕಿಂತಲೂ ಉತ್ತಮವಾದ ಆರೋಗ್ಯವನ್ನು ಪಡೆದು ಜೀವನದಲ್ಲಿ ಸಂತೋಷ ಅನುಭವಿಸುತ್ತಾರೆ ಎಂಬುದರ ಸೂಚನೆ. ಈಗ ನೋಡಿ, ಅಂದರೆ ಅವರು ಎಲ್ಲ ಸಮಸ್ಯೆಗಳಿಂದಲೂ ಪಾರಾಗ್ತಾರೆ. ಗೆರೆ, ಈಗ ನಾನು ಮೊದಲೇ ಹೇಳಿದೆ ನಿಮಗೆ, ಇದು ಉತ್ತಮ ಲಕ್ಷಣ. ಯಾವುದು ಉತ್ತಮ ಲಕ್ಷಣ ಅಂದರೆ ನೋಡಿ, ಈಗ ಹೀಗೆ ಗೆರೆಗಳು ಮೇಲೆ ಎದ್ದಿದ್ದರೆ ಹೀಗೆ ಗೆರೆಗಳು ಮೇಲೆ ಎದ್ದಿದ್ದರೆ ಗೌರವ ದೊರೆಯುತ್ತದೆ, ಅಥವಾ ಅವರಿಗೆ ಮಾಡುವಂಥ ಕೆಲಸಗಳಲ್ಲಿ ಹೆಚ್ಚಿನ ಹಣ ಸಂಪಾದನೆ ಆಗುವಂತಹ, ಜೀವನದಲ್ಲಿ ಬದಲಾವಣೆ ಆಗುವಂತಹ ಸಾಧ್ಯತೆಗಳಿವೆ. ಒಂದಕ್ಕಿಂತ ಹೆಚ್ಚು ಗೆರೆಗಳು ಇವರಲ್ಲಿ ಒಂದಕ್ಕಿಂತ ಹೆಚ್ಚು ಗೆರೆಗಳಿದ್ದಾಗ ಅಂದರೆ ಒಂದಕ್ಕಿಂತ ಹೆಚ್ಚು ಗೆರೆಗಳು ಅಂದರೆ ಆಯುಷ ರೇಖೆ, ಒಂದಕ್ಕಿಂತ ಹೆಚ್ಚು ರೇಖೆಗಳು, ಹೀಗೆ ಒಂದು ಸಮಾನಾಂತರ ರೇಖೆ ಇರ್ಬೋದು. ಆಮೇಲೆ ಹೀಗೆ ರೇಖೆಗಳಿದ್ದರೆ, ಅದರ ಜೊತೆಯಲ್ಲಿ ರೇಖೆಗಳಿದ್ದರೆ ಇವರು ಬರೀ ಕನಸು ಕಾಣುವ ವ್ಯಕ್ತಿಯಾಗಿರುತ್ತಾರೆ. ಹಾಗೆ ಮಾಡಬಹುದು, ಹೀಗೆ ಮಾಡಬಹುದು, ಹಾಗಿರ್ಬೋದು, ಹೀಗಾಗುತ್ತೆ, ಅಂತ ಕನಸು ಕಾಣುತ್ತಾರೆ ಹೊರತು ಶ್ರಮಪಟ್ಟು ಅವರು ಜೀವನ ಮಾಡುವುದು ಕಡಿಮೆ. ಆದುದರಿಂದ ಅವರು ಅನುಭವಿಸಬೇಕಾದಂತಹ ಸುಖ ಸಂತೋಷಗಳನ್ನು ಕಳೆದುಕೊಳ್ಳುತ್ತಾರೆ. ಈಗ ಮತ್ತೆ ಇದು ನಾನು ಇಷ್ಟು ಹೇಳಿದೆ. ಈಗ ಮೇಲಕ್ಕೆ ಗೆರೆಗಳಿದ್ದಾಗ ನಮ್ಮ ಅಭಿವೃದ್ಧಿಯನ್ನು ತೋರಿಸುತ್ತದೆ, ಆದರೆ ಕೆಳಗಡೆಗೆ ಗೆರೆಗಳಿದ್ದಾಗ ನೋಡಿ, ಹೀಗಿದ್ದಾಗ ಕೆಳಗಡೆಗೆ ಗೆರೆಗಳಿದ್ದಾಗ ಅವರು ಸಮಸ್ಯೆಗಳನ್ನು ಎದುರಿಸಿ ಜೀವನ ನಡೆಸಬೇಕಾಗುತ್ತದೆ. ಇದು ಸಾಮಾನ್ಯವಾಗಿ ಈಗ ನಾನು ನಿಮಗೆ ಈ ರೇಖೆಗಳ ಬಗ್ಗೆ ಹೇಳಿದ್ದ, ಅಂದರೆ ಆಯುಷ ರೇಖೆ. ಇನ್ನಿದೆ, ನಾವು ಇಡೀ ಗೆರೆಗಳನ್ನು ನೋಡಬೇಕಾದ್ರೆ ಈ ರೇಖೆಗಳನ್ನು ನೋಡಬೇಕು. ಈ ರೇಖೆಗಳನ್ನು ನೋಡಿ, ಈ ರೇಖೆಗಳ ಗುಣಗಳ ಧರ್ಮಗಳನ್ನು ನೋಡಿ, ಅವರಲ್ಲಿರುವಂತಹ ಬದಲಾವಣೆಗಳೇನಾಗುತ್ತದೆ, ಅವರಲ್ಲಿ ಆ ಆಯುಸ್ಸಿನಲ್ಲಿ ಬರುವಂತಹ ಅವರ ಜೀವನದ ಗತಿಗಳು ಏನಾಗುತ್ತೆ ಎಂಬುದನ್ನು ತಿಳಿಯಬಹುದು. ನೋಡಿ, ಈಗ ಇದು ಸೂರ್ಯರೇಖೆ. ಈ ಸೂರ್ಯರೇಖೆಗೆ ಇಲ್ಲಿಂದ ಒಂದು ರೇಖೆ ಬಂದು, ಇಲ್ಲಿಂದ ಒಂದು ರೇಖೆ ಹೀಗೆ ಬಂದು ಹೀಗೆ ಸೇರಿರುತ್ತೆ. ಹೀಗೆ ನೋಡಿ, ಇಲ್ಲಿ ಹಿಂಗಿರುತ್ತೆ, ಹಿಂದಿರುತ್ತೆ, ಹೀಗಿರುತ್ತೆ. ಅಂದರೆ ಹೀಗೆ ಒಂದು ರೇಖೆ, ಹೀಗಿದ್ದಾಗ ಇಂಥ ವ್ಯಕ್ತಿ ಸೂರ್ಯಪರ್ವ ಚೆನ್ನಾಗಿದ್ದು ಇಂಥ ರೇಖೆಗಳಿದ್ದಾಗ ಅವರು ಎಂತಹ ಕೆಲಸ ಮಾಡಿದರೂ ಅವರು ಸಕ್ಸಸ್ ಆಗ್ತಾರೆ ಎಂಬುದು ಇದರ ಸೂಚನೆ. ಅಂದರೆ ಈಗ ಎಲ್ಲಿಂದ ಒಂದು ಗೆರೆ ಬಂದಿರಬೇಕು, ಇದು ಮುಖ್ಯ. ಆದರೆ ಈ ಗೆರೆಗಳು ಹೀಗಿರಬೇಕು. ಅದೇ ರೀತಿ ನೋಡಿ, ಯಾವುದೇ ಒಂದು
ಗೆರೆಯನ್ನು ನಾವು ನೋಡಬೇಕಾದ್ರೆ ನೋಡಿ, ಈ ಗೆರೆ ನೋಡಿ, ಈ ಬೆರಳನ್ನು ಸೇರಿಸಿದಾಗ ಈ ಗೆರೆ ಇದು ಸಮವಾಗಿದ್ದರೆ, ಅಂದರೆ ಈ ಆಯುಷರೇಖೆ ಹುಟ್ಟಿರುವುದು ಮತ್ತು ಹೆಬ್ಬೆರಳಿನ ಗೆರೆ ಒಂದೇ ಸಮನಾಗಿದ್ದರೆ ಕೈ ಹಿಡಿದುಕೊಂಡಾಗ ಅವರು ಯಾವುದೇ ವಿಷಯದಲ್ಲಾದರೂ ಸಹ ಅವರು ಮಾಡುವ ಕೆಲಸದಿಂದ ಅವರು ಸಕ್ಸಸ್ ಆಗ್ತಾರೆ, ಯಶಸ್ವಿ ಆಗ್ತಾರೆ. ಅವರು ಹೆಚ್ಚಿನ ಹಣವನ್ನು ಇದ್ದಕ್ಕಿದ್ದೇ ಹಣವಂತನ ಪಡೆಯುತ್ತಾರೆ ಎಂಬುದು ಅದರ ಸೂಚನೆಯಾಗಿದೆ. ಈಗ ನೋಡಿ, ಹೀಗೊಂದು ಗೆರೆ ಇದ್ದು ಇದು ನಮ್ಮ ಈ ರೇಖೆ ಅಂತೀವಿ ನಾವೇನು ಬುಧ ರೇಖೆ, ಅದರ ಮೇಲೆ ಹೀಗೊಂದು ದ್ವೀಪ ಬಂದುಬಿಟ್ರೆ ಅದು ಅವರ ಇದರಲ್ಲಿದ್ದಂತಹ ಯಾವುದೇ ಹಣಕಾಸಿನ ವಿಷಯವಿದ್ದರೂ ಅವರು ದುಡಿಯುವ ಹಣವೆಲ್ಲವೂ ಖರ್ಚಾಗಿ ಹೋಗುತ್ತದೆ. ಅವರು ಅಂದುಕೊಂಡ ರೀತಿಯಲ್ಲಿ ಹಣವನ್ನು ಸಂಪಾದನೆ ಮಾಡಲು ಸಾಧ್ಯವಾಗುವುದಿಲ್ಲ ಎಂಬುದರ ಸೂಚನೆಯಾಗಿದೆ ಇದು. ಅಂದರೆ ಈ ಬುಧರೇಖೆ ಹೀಗೆ ಬಂದಾಗ ಇಲ್ಲಿ ಒಂದು ದೀಪವಿದ್ದರೆ ಅವರು ಎಷ್ಟೇ ಹಣ ಸಂಪಾದನೆ ಮಾಡಿದರೂ ಅದರಂತೆ ಜೀವನ ಮಾಡಲು ಸಾಧ್ಯವಾಗುವುದಿಲ್ಲ, ಅವರು ಅಂದುಕೊಂಡಂಗೆ ಜೀವನ ನಡೆಯೋದಿಲ್ಲ ಎಂಬುದರ ಸೂಚನೆಯಾಗಿದೆ ಎಂದು ಇದನ್ನು ತಿಳಿಯಬೇಕು. ಹಾಗೆ ನೋಡಿ, ಹಸ್ತದಲ್ಲಿ ಇರುವಂತಹ ಇಂತಹ ಈ ಚೌಕಾಕಾರದ ಚಿಹ್ನೆ ಎಷ್ಟು ದೊಡ್ಡದಾಗಿರುತ್ತೋ ಅಷ್ಟು ಅವರಿಗೆ ಹಣಕಾಸಿನಲ್ಲಿ ಉತ್ತಮವಾದ ಭವಿಷ್ಯ ಇದೆ ಎಂಬುದನ್ನು ತಿಳ್ಕೊಬೋದು. ಈಗ ನೋಡಿ, ಈ ಗುರುಬೆರಳಿನಲ್ಲಿ ಇದು ಜೋರಾಗಿ ದೊಡ್ಡದಾಗಿದ್ದರೆ, ಅಂದರೆ ಗುರುಬೆರಳು ಅಂದರೆ ಗುರುಪರ್ವದಲ್ಲಿ ಇಂತಹ ಚಿಹ್ನೆ ಇದ್ದಾಗ ಅವರು ಭವ್ಯವಾದ ಮನೆಯನ್ನು ಕಟ್ಟಿಸುತ್ತಾರೆ. ಆದರೆ ಅಲ್ಲಿ ಎಲ್ಲೂ ಕಟ್ಟಾಗಿರಬಾರದು. ಒಂದು ವಿಷಯ ನೆನಪಿಟ್ಕೋಬಾರದು, ಇದರ ಈ 4 ಗೆರೆಗಳಲ್ಲಿ ಯಾವ ಗೆರೆಯೂ ಕಟ್ಟಾಗಿರಬಾರದು, ಅಥವಾ ಅದರ ಒಳಗೆ ಬೇರೆ ರೀತಿಯ ಅಶುಭ ಸೂಚಕವಾದಂತಹ ಚಿಹ್ನೆಗಳಿರಬಾರದು. ಈ ರೇಖೆ ಉತ್ತಮವಾಗಿದ್ದರೆ ಅವರು ಉತ್ತಮವಾದ ಭವನವನ್ನು, ಉತ್ತಮವಾದ ಮನೆಯನ್ನು ಕಟ್ಟಿಸಿಕೊಳ್ಳುತ್ತಾರೆ. ಅದೇ ರೀತಿ ಅವರು ಹೆಚ್ಚು ಜನಪ್ರಿಯ ವ್ಯಕ್ತಿಯಾಗಿ, ಜನರಿಗೆ ಬೇಕಾದ ವ್ಯಕ್ತಿಯಾಗಿ ಹೆಚ್ಚು ಹಣವನ್ನು ಸಂಪಾದನೆ ಮಾಡುತ್ತಾರೆ ಎಂಬುದು ಅದರ ಸೂಚನೆ. ಈಗ ನಾವು ಆಯುಷ ರೇಖೆಯಿಂದ ನಾವು ಹೇಳಿದ ವಯಸ್ಸನ್ನು ಲೆಕ್ಕ ಹಾಕಬೇಕು. ಯಾವ ವಯಸ್ಸಿನಲ್ಲಿ ಇಂತಹ ಚಿಹ್ನೆಗಳಿದೆ, ಯಾವ ರೇಖೆಯ ಮೇಲೆ ಇಂತಹ ಚಿಹ್ನೆಗಳು ಬರುತ್ತೆ, ಈ ಥರ ಚಿಹ್ನೆಗಳು ಅದೆಲ್ಲವೂ ಅವರ ಅಭಿವೃದ್ಧಿಯನ್ನು ತಿಳಿಸುತ್ತದೆ. ಯಾವ ರೀತಿಯಲ್ಲಿ ಅವರಿಗೆ ರೋಗ ಯಾವ ವಯಸ್ಸಿನಲ್ಲಿ ಬರುತ್ತದೆ ಎಂಬುದನ್ನು ವಯಸ್ಸಿನಲ್ಲಿ ಲೆಕ್ಕ ಹಾಕಬೇಕು. ಅದೇ ರೀತಿ ಈ ರೇಖೆಗಳು ಎರಡು, ಈ ಜ್ಞಾನ ರೇಖೆ ಮತ್ತು ಈ ಆಯುಷ ರೇಖೆ, ಇದು ಎಲ್ಲಿವರೆಗೆ ಒಟ್ಟಾಗಿ ಬಂದಿರುತ್ತೋ ಅಲ್ಲಿವರೆಗೂ ಆ ವ್ಯಕ್ತಿ ಬೇರೆಯವರ ಆಶ್ರಯದಲ್ಲಿ ಇರುತ್ತಾರೆ ಎಂಬುದನ್ನು ಸೂಚಿಸುತ್ತದೆ. ಈಗ ನಾನು ಇದು ಹೇಳಿದೆ, ಈ ರೇಖೆಗಳೆರಡೂ ಒಂದೇ ಥರ ಇದ್ದರೆ ಮಾತ್ರ ಅವರು ಒಂದೇ ಸಮವಾಗಿ ಬಂದಿದ್ದರೆ, ಅದಕ್ಕೂ ಸಮವಾಗಿದ್ದರೆ ಮಾತ್ರ. ಆದರೆ ಒಂದು ಹಸ್ತದಲ್ಲಿದ್ದರೆ ಮಾತ್ರ ಸಾಲದು, ಎರಡೂ ಹಸ್ತಗಳಲ್ಲಿ ಒಂದೇ ರೀತಿಯಾಗಿರಬೇಕು. ಆಗ ಮಾತ್ರ ಅವರು ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡಿ ಬಿಲಿಯನೇರಾಗುವುದು ಅಂತಹ ಸಾಧ್ಯತೆ ಇದೆ ಎಂಬುದನ್ನು ಸೂಚಿಸುತ್ತದೆ. ಅದೇ ರೀತಿ ಇಲ್ಲಿ ನೋಡಿ, ಈ ತ್ರಿಕೋಣವೂ ಸಹ ಹಣವನ್ನು ಸಂಪಾದನೆ ಮಾಡುವುದನ್ನು ತಿಳಿಸುತ್ತದೆ. ಈ ತ್ರಿಕೋಣ ಚಿಹ್ನೆ ಹಣವನ್ನು ಸಂಪಾದನೆ ಮಾಡುವಂಥ ವಿಷಯವನ್ನು ತಿಳಿಸುತ್ತದೆ. ಅಂದರೆ ಅವರು ಸುಮಾರು 30-35 ವರ್ಷದಲ್ಲಿ ಅವರು ಹೆಚ್ಚಿನ ಹಣ ಸಂಪಾದನೆ ಮಾಡಿ ಜೀವನದಲ್ಲಿ ಬೇಕಾದನ್ನು ತೆಗೆದುಕೊಳ್ಳುತ್ತಾರೆ, ಬೇಕಾದನ್ನು ಪಡೆಯುತ್ತಾರೆ. ಈಗ ತುಂಬ ಜನಕ್ಕೆ ಒಂದು ಸಮಸ್ಯೆ ಇದೆ. ಹೀಗೆ ಇಲ್ಲಿ ಒಂದು ಇಂಟು ಚಿಹ್ನೆ ಇದ್ದರೆ ಒಳ್ಳೆಯದು, ಅದು ಉತ್ತಮವಾದ ಹಣಕಾಸಿನ ವ್ಯವಸ್ಥೆ ತರುತ್ತಂತ ಹೇಳ್ತೇವೆ. ಆದರೆ ಇದಕ್ಕೂ ಈ ಜ್ಞಾನ ರೇಖೆಗೂ ತಗಲಿರಬಾರದು, ಅಥವಾ ಹೃದಯ ರೇಖೆಗೂ ತಗಲಿರಬಾರದು. ಹಾಗಿದ್ದಾಗ ಮಾತ್ರ ಅವರು ಹಣವನ್ನು ಸಂಪಾದನೆ ಮಾಡಿ ಜೀವನದಲ್ಲಿ ಯಶಸ್ವಿಯಾಗುತ್ತಾರೆ ಎಂಬುದರ ಸೂಚನೆ. ಹೀಗೆ ಹಲವಾರು ವಿಚಾರಗಳಿವೆ. ಅಂಥ ವಿಚಾರಗಳನ್ನು ಮುಂದಿನ ವಿಡಿಯೋಗಳಲ್ಲಿ ಹೇಳ್ತಾ ಹೋಗುತ್ತೇನೆ. ಇವತ್ತು ನಾನು ಹೇಳಿದ್ದು ಬರೀ ಆಯುಷ ರೇಖೆಯ ಬಗ್ಗೆ ಮಾತ್ರ. ಇನ್ನು ಮುಂದೆ ಆಯುಷ ರೇಖೆ ಅಂದರೆ ಜ್ಞಾನ ರೇಖೆ ಇದೆ, ಈ ಜ್ಞಾನ ರೇಖೆ, ಈ ಹೃದಯ ರೇಖೆ, ಈ ಭಾಗ್ಯರೇಖೆ, ಈ ಬುಧ ರೇಖೆ, ಆಮೇಲೆ ಇನ್ನೂ ಹಲವು ರೇಖೆಗಳಿವೆ, ಸೂರ್ಯರೇಖೆ, ಹಾಗೆ ಹಲವು ರೇಖೆಗಳಿವೆ. ಆ ರೇಖೆಗಳ ಬಗ್ಗೆಯೂ ಸೂಕ್ಷ್ಮವಾದ ವಿಚಾರಗಳನ್ನು ಮುಂದಿನ ವಿಡಿಯೋಗಳಲ್ಲಿ ಹೇಳ್ತಾ ಹೋಗ್ತೇನೆ.
ಇದೆಲ್ಲವನ್ನು ನೋಡಿ ತಿಳಿದುಕೊಂಡಾಗ ಮಾತ್ರ ನಿಮಗೆ ಸರಿಯಾದ ರೀತಿಯಲ್ಲಿ ನಿಮ್ಮ ಭವಿಷ್ಯವನ್ನು ನೀವು ತಿಳಿದುಕೊಳ್ಳಲು ಸಾಧ್ಯ. ಆದ್ದರಿಂದ ಎಲ್ಲ ವಿಡಿಯೋಗಳನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ಹಾಗೆಯೇ ನೀವು ಇನ್ನೂ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಅದೇ ರೀತಿ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಒತ್ತಿದರೆ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರುವುದರಿಂದ ನೀವು ಎಲ್ಲ ವಿಡಿಯೋಗಳನ್ನು ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳಿದುಕೊಂಡು ನೀವು ಜೀವನದಲ್ಲಿ ಯಶಸ್ವಿಯಾಗುತ್ತೀರಿ. ಜೀವನದಲ್ಲಿ ನೀವು ಆಸೆಪಟ್ಟಂತೆ ಬೆಳೆಯಲು ಸಾಧ್ಯವಾಗುತ್ತದೆ. ಹಾಗೆಯೇ ಹಲವು ಜನರು ತಮ್ಮ ಭವಿಷ್ಯ ತಿಳಿಯುವಂತಹ ಕುತೂಹಲದಿಂದ ನಮಗೆ ಕೇಳ್ತಿದ್ದಾರೆ. ಅಂಥವರಿಗಾಗಿ ನೀವು ನಿಮ್ಮ ಭವಿಷ್ಯವನ್ನು ನೀವು ಮನೆಯಲ್ಲೇ ಕುಳಿತು ತಿಳಿದುಕೊಳ್ಳಬಹುದು. ಅದಕ್ಕಾಗಿ ಇದರಲ್ಲಿ ಕೊಟ್ಟಿರುವಂತಹ ಈ ವಾಟ್ಸಪ್ ನಂಬರಿಗೆ ನೀವು ಈಗಲೇ ಮೆಸೇಜ್ ಮಾಡಿ. ಹಾಯ್ ಅಂತ ಕಳಿಸಿ, ಎಸ್ ಅಂತ ಕಳಿಸಿ, ಅಥವಾ ನನಗೆ ಭವಿಷ್ಯತ್ತು ತಿಳಿಯಬೇಕು ಅಂತ ಕಳಿಸಿ. ಏನೇ ಕಳಿಸಿದರೂ ಕೂಡಲೇ ನಿಮಗೆ ತಿಳಿಸುತ್ತೇವೆ. ಏನು ಮಾಡಿದರೆ ನಿಮ್ಮ ಭವಿಷ್ಯವನ್ನು ನೀವು ಮನೆಯಲ್ಲೇ ಕುಳಿತು ನೋಡಲು ಸಾಧ್ಯ ಎಂಬುದನ್ನು ತಿಳಿಸುವುದರಿಂದ ನೀವು ಅದರಂತೆ ಮಾಡಿದರೆ ಮುಂದೆ ನಿಮಗೆ ನಿಮ್ಮ ಭವಿಷ್ಯವನ್ನು ನೀವು ಮನೆಯಲ್ಲೇ ಕುಳಿತು ನೋಡಲು ಸಾಧ್ಯ. ಇದು ನಂಬಿಕೆ ಮತ್ತು ಆಸಕ್ತಿ ಇರುವವರಿಗೆ ಮಾತ್ರ. ಇಲ್ಲದೇ ಇರುವವರು ಇಂಥ ವಿಚಾರಗಳ ಬಗ್ಗೆ ತಲೆಗೆಡಿಸಿಕೊಂಡರೆ ವೇಸ್ಟ್ ಆಗುತ್ತದೆ. ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ. ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ.